ಎಲ್ಲರಿಗೂ ನಮಸ್ಕಾರ. ಇಂದಿನ 4ನೇ ದಿನದ ಸತ್ಸಂಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ನಾನು ಡಾಕ್ಟರ್ ಹೇಮಂತ್ ಕಾಮತ್ ಅವರನ್ನು ಇಂದಿನ ಸತ್ಸಂಗವನ್ನು ಪ್ರಾರಂಭಿಸಲು ಕೇಳ್ಕೊಳ್ತೇನೆ. ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀಹರಿಂ ಪರಮಾನಂದಂ ಉಪದೇಷ್ಟಾರಮೀಶ್ವರಂ ವ್ಯಾಪಕಂ ಸರ್ವಲೋಕಾನಾಂ ಕಾರಣಂ ತನ್ನಮಾಮ್ಯಹಂ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಧ್ಯಾನಂ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾ ಮಧ್ಯೆ ಮಹಾಭಾರತಂ. ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಭಗವದ್ಗೀತೆ ಭವದ್ವೇಷಿಣೀಂ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪ್ರಥಮೋಧ್ಯಾಯಃ. ಅರ್ಜುನ ವಿಷಾದಯೋಗಃ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯೋತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯಃ. ಭಗವಾನ್ ಯೋಗೇಶ್ವರ ಶ್ರೀಕೃಷ್ಣ ಪರಮಾತ್ಮನ ಶರಣಗಳಲ್ಲಿ ಅನಂತ ಪ್ರಣಾಮಗಳನ್ನು ಮಾಡೋಣ. ಎಲ್ಲರಿಗೂ ಪ್ರಣಾಮಗಳು. ಮಹಾಭಾರತ ಯುದ್ಧದ ಪ್ರಸಂಗ. ಯುದ್ಧದ ಅಭಿಲಾಷೆಯಿಂದ ಕೌರವರ ಮತ್ತು ಪಾಂಡವರ ಸೈನ್ಯಗಳು ಕುರುಕ್ಷೇತ್ರದ ವಿಶಾಲವಾದ ಮೈದಾನದಲ್ಲಿ ನೆರೆದಿವೆ, ಎದುರು ಬದುರಾಗಿ ನಿಂತಿವೆ. ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನ ಸಾರಥ್ಯದಲ್ಲಿ ತನ್ನ ರಥವನ್ನು ಎರಡೂ ಸೇನೆಯೋರುಭಯೋರ ಮಧ್ಯೆ ಭಗವಂತನಿಗೆ ಕೇಳಿಕೊಳ್ಳುತ್ತಾನೆ. ಎರಡೂ ಸೇನೆಗಳ ನಡುವೆ ತನ್ನ ರಥವನ್ನು ನಿಲ್ಲಿಸು. ಯಾರ್ಯಾರೊಂದಿಗೆ ನಾನು ಈ ಯುದ್ಧದ ವ್ಯಾಪಾರವನ್ನು ಮಾಡಬೇಕು ನೋಡ್ತೇನೆ, ನಾನು ಪ್ಲ್ಯಾನಿಂಗ್ ಮಾಡ್ತೇನೆ, ಅದರ ಬಗ್ಗೆ ನಿಯೋಜನೆ ಮಾಡ್ತೇನೆ ಅಂತ ಹೇಳ್ತಾನೆ. ಅದರ ಪ್ರಕಾರ ಭೀಷ್ಮ ಪಿತಾಮಹರು ಮತ್ತು ಗುರು ದ್ರೋಣಾಚಾರ್ಯರು ಇರುವಂತಹ ಒಂದು ಜಾಗದಲ್ಲಿ ಅವರ ಎದುರಿಗೆ ರಥವನ್ನು ಶ್ರೀಕೃಷ್ಣ ಪರಮಾತ್ಮ ನಿಲ್ಲಿಸ್ತಾನೆ. ಹಿರಿಯರು, ಗುರುಗಳು, ಸ್ವಜನ ಬಂಧು ಬಾಂಧವರು ಇವರನ್ನೆಲ್ಲ ಎದುರುಗಡೆಗೆ ನೋಡಿಕೊಂಡು ಇವರನ್ನೆಲ್ಲ ಸಾಯಿಸಬೇಕಲ್ಲ, ಯುದ್ಧದಲ್ಲಿ ಸಾವೇ ತಾನೆ ಅಂತಿಮ ಒಂದು ಘಟನೆ, ಇವರನ್ನು ಸಾಯಿಸಬೇಕಲ್ಲ ಅನ್ನುವಂಥದ್ದು ಊಹೆ ಮತ್ತು ಅವರು ಇಲ್ಲದೇ ಇರುವಂತಹ ಆ ಒಂದು ಸಮಾಜ ಅಥವಾ ಜಗತ್ತು ಹೇಗಿರಬಹುದು ಆ ಒಂದು ಊಹೆಯಿಂದಲೇ ಅರ್ಜುನನ ಜಂಘಾಬಲವೇ ಹುಡುಗಿ ಹೋಗ್ತದೆ. ಅವನು ದುಃಖಪೂರಿತವಾದಂಥ ಹೇಡಿತನ ಅವನಲ್ಲಿ ನಿರ್ಮಾಣ ಆಗ್ತದೆ. ಅವನು ದಾರಿ ಕಾಣದೆ ಉದ್ವಿಗ್ನನಾಗಿ ಶೋಕ ಸಂವಿಗ್ನ ಮಾನಸಃ ಆಗಿ ಅವನು ಕುಸಿತಾನೆ ಮತ್ತು ದಾರಿ ಕಾಣದೆ ಎದುರಿಗಿರುವಂಥ ಭಗವಾನ್ ಶ್ರೀಕೃಷ್ಣ ಇನ್ನೂ ಅವನ
ತತ್ವದ ಬಗ್ಗೆ ಅವನಿಗೆ ಅರಿವಿಲ್ಲ. ಆದರೆ ಎದುರಿಗಿರುವಂತಹ ಶ್ರೀಕೃಷ್ಣ ಪರಮಾತ್ಮ ನಿಶ್ಚಯವಾಗಿಯೂ ತನಗೇನಾದರೂ ಉಪದೇಶವನ್ನು ನೀಡಬಹುದು ಅನ್ನುವಂಥ ಒಂದು ಭರವಸೆಯಿಂದ ಅವನಿಗೆ ಪ್ರಾರ್ಥಿಸಿಕೊಳ್ತಾನೆ. ಯಚ್ಛ್ರೇಯ ಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಹೇ ಶ್ರೀಕೃಷ್ಣ ಪರಮಾತ್ಮ, ನಾನು ನಿನ್ನ ಶಿಷ್ಯನಾಗಿದ್ದೇನೆ, ನಿನಗೆ ಶರಣು ಬಂದಿದ್ದೇನೆ. ಶರಣು ಬಂದಿರುವಂಥ ನನಗೆ ಮಾರ್ಗದರ್ಶನ ಮಾಡು. ನಾನು ಈ ಒಂದು ಪರಿಸ್ಥಿತಿಯಲ್ಲಿ ಹೇಗೆ ಮುಂದುವರಿಯಬೇಕು, ದಾರಿ ಕಾಣದಾಗಿದೆ ನನಗೆ. ಆ ಒಂದು ಸಂದರ್ಭದಲ್ಲಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಈ ಒಂದು ಪರಿಸ್ಥಿತಿಯ ಒಂದು ಅವಕಾಶವನ್ನು ಪಡೆದು ಅವನಿಗೆ ಶ್ರೀಮದ್ ಭಗವದ್ಗೀತೆಯ ದಿವ್ಯ ಉಪದೇಶವನ್ನು ಮಾಡಿಸಲಿಕ್ಕೆ ಈ ಒಂದು ಅವಕಾಶವನ್ನು ಉಪಯೋಗಿಸಿಕೊಳ್ತಾನೆ. ಒಂದು ಪ್ರಶ್ನೆ ಬರ್ತದೆ, ಬಾಲ್ಯದಿಂದಲೂ ಒಡನಾಟದಲ್ಲಿದ್ದಂತಹ ಶ್ರೀಕೃಷ್ಣ ಪರಮಾತ್ಮ ಮತ್ತು ಅರ್ಜುನರು ಇಲ್ಲಿಯ ತನಕ ಇಂತಹ ಒಂದು ದಿವ್ಯವಾದ ಉಪದೇಶವನ್ನು ಅವನಿಗೆ ಯಾಕೆ ನೀಡಲಿಲ್ಲ ಶ್ರೀಕೃಷ್ಣ ಪರಮಾತ್ಮ? ಅದಕ್ಕೆ ಈ ಒಂದು ಪ್ರಶ್ನೆ ಯಾರೆಲ್ಲ ಉದ್ಭವಿಸಬಹುದು. ಅದಕ್ಕಾಗಿ ಈ ಒಂದು ಮಹಾಭಾರತ ಯುದ್ಧದ ಒಂದು ಸ್ಟೇಜ್ ಅಖಾಡ ನಿರ್ಮಿಸಬೇಕಾಯ್ತೆ, ಇಷ್ಟೆಲ್ಲ ಜನರ ಒಂದು ರಕ್ತಪಾತ ಆಗಬೇಕಾಯ್ತೆ ಅನ್ನುವಂಥ ಒಂದು ವಿಚಾರ ಕೆಲವು ನನ್ನ ಮನಸ್ಸಿನಲ್ಲಿ ಬರಬಹುದು. ಆದರೆ ಅದಕ್ಕೆ ಉತ್ತರ ಕೂಡ ಭಗವಂತ ನೀಡ್ತಾನೆ ಮುಂದೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಅದಕ್ಕಾಗಿ ಶಿಷ್ಯನಾಗಬೇಕು, ಶಿಷ್ಯನಾಗಿ ಗುರುವಿನ ಬಳಿ ಸಾರಬೇಕು, ಗುರುವಿಗೆ ಶರಣು ಹೋಗಬೇಕು, ಗುರುವಿಗೆ ಜಿಜ್ಞಾಸ್ತನದಿಂದ ಪ್ರಶ್ನೆಯನ್ನು ಕೇಳಬೇಕು. ಈ ಒಂದು ಪಾರ್ಶ್ವಭೂಮಿಕೆಯಲ್ಲಿಯೇ ಅವನ ಒಂದು ಆಧ್ಯಾತ್ಮಿಕ ಮಟ್ಟಕ್ಕೆ ಅಥವಾ ಬೌದ್ಧಿಕ ಮಟ್ಟಕ್ಕೆ ಅನುಸಾರವಾಗಿ ಭಗವಂತ ಮಾರ್ಗದರ್ಶನವನ್ನು ಮಾಡ್ತಾನೆ. ಇದು ಬಹಳ ಮುಖ್ಯವಾದಂತಹ ವಿಚಾರ. ಈ ಒಂದು ಸಂದರ್ಭದಲ್ಲಿ ಅರ್ಜುನನಿಗೆ ಭಗವಂತನ ಉಪದೇಶವನ್ನು ನೀಡುವಂಥ ಅಥವಾ ಭಗವಂತ ನೀಡಿದಂತಹ ಉಪದೇಶವನ್ನು ಪಡೆದುಕೊಳ್ಳುವಂಥ, ಅದನ್ನು ಅಸಿಮಿಲೇಟ್ ಅರ್ಥ ಮಾಡಿಕೊಳ್ಳುವಂಥ ಒಂದು ಅರ್ಹತೆ ಇತ್ತು. ಅದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನೇ ಮುಂದೆ ಇಟ್ಟುಕೊಂಡು ಸಮಸ್ತ ಮನುಕುಲದ ಒಳಿತಿಗಾಗಿ ಶ್ರೀಮದ್ ಭಗವದ್ಗೀತೆಯ ದಿವ್ಯ ಉಪದೇಶವನ್ನು ನೀಡ್ತಾನೆ. ಸುಮಾರು 700 ಶ್ಲೋಕಗಳಲ್ಲಿ 575 ಶ್ಲೋಕಗಳು ಭಗವಂತನ ಮುಖಾರವಿಂದ ಬಂದಿದೆ. 18 ಅಧ್ಯಾಯಗಳಾಗಿ ಇವನ್ನು ವಿಂಗಡಿಸಲಾಗಿದೆ. ಇದನ್ನು ಅಭ್ಯಾಸ ಮಾಡಬೇಕಾದ್ರೆ ನಾವು ಸಾಧಕರು ಬಹಳವಾಗಿ ಇದನ್ನು 3 ಷಟ್ಕಗಳಾಗಿ 6 ಅಧ್ಯಾಯಗಳುಳ್ಳಂಥ 3 ಷಟ್ಕಗಳಾಗಿ ಇದನ್ನು ಅಭ್ಯಾಸ ಮಾಡುವುದು ಒಂದು ರೀತಿ. ಮೊದಲನೇ ಷಟ್ಕ, ಪ್ರಥಮ ಷಟ್ಕದಲ್ಲಿ 3 ಮುಖ್ಯವಾಗಿ ವಿಷಯಗಳು ಬರ್ತವೆ. ಜೀವ ಸ್ವರೂಪ ವಿಚಾರ, ಜೀವನ ಒಂದು ಸ್ವಪ್ರಯತ್ನದ ಒಂದು ಮಹತ್ವ ಮತ್ತು ಕರ್ಮಯೋಗ ಸಾಧನೆ. ಇವು 3 ವಿಚಾರಗಳು ಮೊದಲನೇ ಷಟ್ಕ ಅಂದರೆ 1 ರಿಂದ 6ನೇ ಅಧ್ಯಾಯಗಳಲ್ಲಿ ಬರ್ತದೆ. ಜೀವನ ಸ್ವರೂಪ ಅಂದರೆ ಜೀವನು ನಿಜ ಸ್ವರೂಪ ಆತ್ಮ. ಈ ಶರೀರೇಂದ್ರಿಯ ಮನಸ್ಸಿನ ಸಂಘಾತ ಏನಿದೆ ಇದು ತಪ್ಪು ತಿಳ್ಕೊಂಡಂತಹ ಒಂದು ಸ್ವರೂಪ. ಆದ್ದರಿಂದ ಈ ಒಂದು ಸ್ವರೂಪವನ್ನು ಅರಿತುಕೊಂಡಾಗ ನಾವು ಜಗತ್ತನ್ನು ಹೇಗೆ ಸುಂದರವಾಗಿ ನಾವು ಮುಂದುವರಿಯಬಹುದು. ಯಾಕಂದರೆ ಜ್ಞಾನ ಸಿಕ್ಕಿದಾಗಲೇ ಮನುಷ್ಯ ಏನಾದರೂ ಮಾಡಲಿಕ್ಕೆ ಮುಂದೆ ಹೋಗ್ತಾನೆ. ಜಾನಾತಿ ಇಚ್ಛತಿ ಮತ್ತು ಯತತೆ ಅಂತ ಹೇಳ್ತೇವೆ. ಈ ರೀತಿಯಲ್ಲಿ ಮೊದಲು ನಾವು ತಿಳ್ಕೊಳ್ತೇವೆ ಆ ಬಗ್ಗೆ, ಆಮೇಲೆ ಅದನ್ನು ನಾವು ಇಚ್ಛಿಸ್ತೇವೆ ಮತ್ತು ಅದಕ್ಕೆ ಪಡ್ಕೊಳ್ಳಿಕ್ಕೆ ಕ್ರಿಯಾಶೀಲರಾಗ್ತೇವೆ. ಅದರಿಂದ ಜ್ಞಾನ ಬಹಳ ಮುಖ್ಯ ಪ್ರಾರಂಭದಲ್ಲಿ. ಅದಕ್ಕಾಗಿ ಜೀವನ ಸ್ವರೂಪ. ಎರಡನೇದಾಗಿ ಜೀವನ ಮಹತ್ವ, ಅವನೊಂದು ಸ್ವಪ್ರಯತ್ನದ ಮಹತ್ವ. ಎಲ್ಲವನ್ನು ನಾವು ಪ್ರಾರಬ್ಧದ ಮೇಲೆ ಬಿಡುವುದಲ್ಲ. ಅವನಿಗೆ ಕರ್ಮಣ್ಯೇವ ಅಧಿಕಾರಸ್ತೆ, ನಿನಗೆ ಕರ್ಮ ಮಾಡಲಿಕ್ಕೆ ಅಧಿಕಾರವನ್ನು ಕೊಟ್ಟಿದ್ದೇನೆ. ಅಥವಾ ಉದ್ಧರೇದಾತ್ಮನಾತ್ಮಾನ, ನೀನಿನ್ನ ಉದ್ಧಾರವನ್ನು ಮಾಡಿಕೊಳ್ಬೇಕು.
ಈ ಒಂದು ವಿಚಾರವನ್ನು ಅವನ ಒಂದು ಸ್ವಪ್ರಯತ್ನದ ವಿಚಾರವನ್ನು ಹೇಳ್ತಾನೆ. ಮೂರನೇ ಕರ್ಮಯೋಗ ಸಾಧನೆ. ಇನ್ನು ಎರಡನೇ ಷಟ್ಕ, ಮಧ್ಯಮ ಷಟ್ಕದಲ್ಲಿ 7ರಿಂದ 12ನೇ ಶ್ಲೋಕದಲ್ಲಿ 12ನೇ ಅಧ್ಯಾಯಗಳಲ್ಲಿ ಭಗವಂತ ಮತ್ತೆ 3 ವಿಚಾರಗಳನ್ನು ಹೇಳ್ತಾನೆ. ಈಶ್ವರನ ಸ್ವರೂಪ, ಈಶ್ವರನಲ್ಲಿ ಭಕ್ತಿ ಡೆವಲಪ್ ಮಾಡಬೇಕಾದ್ರೆ, ಈಶ್ವರನ ಉಪಾಸನೆ ಮಾಡಬೇಕಾದ್ರೆ ಈಶ್ವರನ ತಿಳ್ಕೊಳ್ಬೇಕು. ಅವನ ಸಗುಣ ಮತ್ತು ನಿರ್ಗುಣ ಎರಡು ಸ್ವರೂಪಗಳನ್ನು ತಿಳ್ಕೊಳ್ಬೇಕು. ಸಗುಣ ಸ್ವರೂಪದಲ್ಲಿ ಏಕರೂಪ ಈಶ್ವರ ಅಂದರೆ ಇಷ್ಟದೇವತೆಯ ಒಂದು ರೂಪದಲ್ಲಿ, ಮತ್ತು ವಿಶ್ವರೂಪ ಈಶ್ವರ ಜಯ ಜಯ ಪಾಹಿಲೆ ಭೂತತೇತೆ ಮಾನಜೆ ಭಗವಂತ, ಸಕಲರಲ್ಲಿ ಕೂಡ ಭಗವಂತನನ್ನು ಕಾಣುವಂತಹ ಒಂದು ಭೂಮಿಕೆ, ಆ ಒಂದು ಅಟಿಟ್ಯೂಡ್, ಆ ಒಂದು ದೃಷ್ಟಿಕೋನವನ್ನು ಸಾಧಕರು ಬೆಳೆಸ್ಕೊಳ್ಳಬೇಕು. ಇದು ಎರಡು ಸಗುಣ ರೂಪಗಳಾದರೆ, ನಿರ್ಗುಣ ರೂಪದಲ್ಲಿ ಅರೂಪ ಸ್ವರೂಪ ಇವನ್ನು ತಿಳ್ಕೊಳ್ಬೇಕು. ಆ ರೀತಿಯಲ್ಲಿ ನಮ್ಮ ಒಂದು ಉಪಾಸನೆ ಭಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಮತ್ತು ಈಶ್ವರನ ಒಂದು ಅನುಗ್ರಹದ ಮಹತ್ವ ಅನೇಕರು ಈಗಿನ ಕಾಲದಲ್ಲಿ ತಿಳ್ಕೊಳ್ತಾರೆ. ನಾವು ಕೆಲಸ ಮಾಡ್ತೇವೆ, ನಾವು ಗಳಿಸ್ತೇವೆ, ನಾವು ತಿಂತೇವೆ, ಈಶ್ವರನ ಯಾಕೆ ಬೇಕು, ಭಗವಂತ ಯಾಕೆ ಬೇಕು ಅನ್ನುವಂಥ ಒಂದು ವಿಚಾರ ಮನಸ್ಸಿನಲ್ಲಿ ಸಂಶಯ ಬರ್ತದೆ. ಅದಕ್ಕಾಗಿ ಭಗವಂತ ಉತ್ತರ ನೀಡ್ತಾನೆ. ಈಶ್ವರಾನುಗ್ರಹದ ಮಹತ್ವ ಏನು ನಮ್ಮ ಜೀವನದಲ್ಲಿ, ಲೌಕಿಕ ಮತ್ತು ಪಾರಮಾರ್ಥಿಕ ಜೀವನದಲ್ಲಿ, ಅದನ್ನು ಮಧ್ಯಮ ಷಟ್ಕದಲ್ಲಿ. ಮೂರನೇದಾಗಿ ಉಪಾಸನಾ ಯೋಗ, ಕೊಲೋಕ್ವಿಯಲ್ಲಿ ಭಕ್ತಿ ಯೋಗ ಅಂತ ಕೂಡ ಹೇಳ್ತೇವೆ, ಉಪಾಸನಾ ಯೋಗ. ಇವು 3 ವಿಚಾರಗಳು ಮಧ್ಯಮ ಷಟ್ಕದಲ್ಲಿ. ಅಂತಿಮ ಚರಮ ಷಟ್ಕದಲ್ಲಿ ಮತ್ತೆ 3 ವಿಚಾರಗಳು ಬರ್ತವೆ. ಜೀವ ಈಶ್ವರ ಐಕ್ಯ ವಿಚಾರ, ಜೀವ ಮತ್ತು ಜೀವಾತ್ಮ ಮತ್ತು ಪರಮಾತ್ಮರು ಸ್ವರೂಪತಃ ಒಂದೇ ಆಗಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ಪ್ರತಿಪಾದಿಸ್ತಾನೆ. ಇದನ್ನು ನಾವು ಜ್ಞಾನ ಯೋಗಾಂತರ್ಗತ ಶ್ರವಣ ಮನನ ನಿಧಿಧ್ಯಾಸನ ಕೂಡ ಅಂತೇವೆ. ಮತ್ತು ಮುಖ್ಯವಾಗಿ ನಮ್ಮ ಸನಾತನ ಧರ್ಮದ ಪ್ರಕಾರ, ಹಿಂದೂ ಒಂದು ಸಂಸ್ಕೃತಿಯ ಪ್ರಕಾರ, ಆಧ್ಯಾತ್ಮಿಕ ಉನ್ನತಿಗಾಗಿ ಅದರ ಅಡಿಪಾಯ ಅಂದರೆ ಸದ್ಗುಣಗಳು, ವ್ಯಾಲ್ಯೂಸ್, ಮಾರಲ್ ವ್ಯಾಲ್ಯೂಸ್. ಯಾವ ಯಾವ ಸದ್ಗುಣಗಳು ಅವಶ್ಯ ಇದ್ದಾವೆ, ಎಷ್ಟರ ಮಟ್ಟಿಗೆ ಅವಶ್ಯ ಇದ್ದಾವೆ ಅನ್ನೋದನ್ನು ಭಗವಂತ ಹೇಳ್ತಾನೆ. ಹೀಗೆ 3 ವಿಚಾರಗಳು. ಮೊದಲನೇ ಷಟ್ಕದಲ್ಲಿ, ಪ್ರಥಮ ಷಟ್ಕದಲ್ಲಿ 3 ವಿಚಾರಗಳು: ಜೀವ ಸ್ವರೂಪ ವಿಚಾರ, ಜೀವನ ಸ್ವಪ್ರಯತ್ನದ ಮಹತ್ವ, ಮತ್ತು ಮೂರನೇದ ಕರ್ಮಯೋಗ. ಮಧ್ಯಮ ಷಟ್ಕದಲ್ಲಿ ಈಶ್ವರನ ಸ್ವರೂಪ ವಿಚಾರ, ಈಶ್ವರಾನುಗ್ರಹದ ಮಹತ್ವ ಮತ್ತು ಉಪಾಸನ ಯೋಗ. ಮತ್ತು ಚರಮ ಷಟ್ಕದಲ್ಲಿ ಜೀವ ಈಶ್ವರ ಐಕ್ಯ ವಿಚಾರ, ಸದ್ಗುಣಗಳು ಮತ್ತು ಜ್ಞಾನಯೋಗ ಸಾಧನೆ. ಈ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ, ಪಾರ್ಶ್ವಭೂಮಿಕೆಯಲ್ಲಿ ನಾವು ಮೊದಲನೇ ಅಧ್ಯಾಯವನ್ನು ನಾವು ಪ್ರವೇಶಿಸೋಣ. ಮೊದಲನೇ ಅಧ್ಯಾಯಕ್ಕೆ ಅರ್ಜುನ ವಿಷಾದ ಯೋಗ ಅಂತ ಒಂದು ಶೀರ್ಷಿಕೆ ಇದೆ. ಈ ಪ್ರತಿಯೊಂದು ಅಧ್ಯಾಯಕ್ಕೆ ಒಂದೊಂದು ಯೋಗ ಅನ್ನೊಂದು ಶೀರ್ಷಿಕೆ ಕೊಡಲಾಗಿದೆ. ಮುಖ್ಯವಾಗಿ ಆ ಅಧ್ಯಾಯದಲ್ಲಿ ಬರುವಂತಹ ಮುಖ್ಯ ವಿಚಾರ ಅಥವಾ ವಿಶದವಾಗಿ ಹೇಳಿರುವಂತಹ ವಿಚಾರಗಳ ಬಗ್ಗೆ ನಮೂದಿಸಿ ಅದಕ್ಕೆ ಯೋಗ ಅಂತ ಹೇಳಲಾಗಿದೆ. 2 ರೀತಿಯಿಂದ ಯೋಗದ ಒಂದು ಅರ್ಥವನ್ನು ಅರ್ಥೈಸಬಹುದು ಈ ಒಂದು ಸಂದರ್ಭದಲ್ಲಿ. ಮೊದಲನೇದಾಗಿ ಇದೊಂದು ಸಾಧನೆಯ ಮಾರ್ಗ, ಈಶ್ವರ ಪ್ರಾಪ್ತಿಯ ಮಾರ್ಗ. ಎರಡನೇದಾಗಿ ಒಂದು ಟಾಪಿಕ್, ಒಂದು ವಿಷಯ. ಉದಾಹರಣೆಗೆ ವಿಷಾದ ಯೋಗ ಅಂದರೆ ಅರ್ಜುನನಿಗೆ ವಿಷಾದವಾಗಿರುವಂತಹ ಒಂದು ವಿಷಯ ಅನ್ನುವಂಥವನ್ನು ನಾವು ಆ ರೀತಿ ಶೀರ್ಷಿಕೆ ತೆಗೆದುಕೊಳ್ಬಹುದು. ಈ ಅಧ್ಯಾಯದಲ್ಲಿ ಅರ್ಜುನನ ವಿಷಾದವೇ ಮುಖ್ಯ ವಿಷಯವಾಗಿ ಬಂದಿರೋದ್ರಿಂದ ಇದಕ್ಕೆ ಅರ್ಜುನ ವಿಷಾದ ಯೋಗ ಅಂತ ಹೇಳ್ತಾರೆ. ಅಥವಾ ವಿಷಾದವೇ ಒಂದು ಮೆಟ್ಟಲಾಗಬಹುದು ಆಧ್ಯಾತ್ಮಿಕ ಉನ್ನತಿಗಾಗಿ, ಮೋಕ್ಷ ಪ್ರಾಪ್ತಿಗಾಗಿ. ಹೇಗೆ ವಾಲ್ಮೀಕಿ ಮಹರ್ಷಿಗಳ ವಿಷಾದ, ಆಕ್ರೌಂಚ ಪಕ್ಷಿಗಳ ಆಕ್ರಂದನವನ್ನು ಕೇಳಿಕೊಂಡು ಅವರಲ್ಲಿ ಭುಗಿಲೆದ್ದಿರುವಂತಹ ಒಂದು ವಿಷಾದದಿಂದ ಅದಕ್ಕೆ ಸತ್ಸಂಗ, ನಾರದರ ಸತ್ಸಂಗದಿಂದ ಒಂದು ಮಹಾಕಾವ್ಯ ರಾಮಾಯಣ ಅನ್ನುವಂಥ ಮಹಾಕಾವ್ಯ ಉದ್ಭವಿಸ್ತೋ, ಹಾಗೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬಹಳ ವಿಷಾದ ಬಂದು ಅವನು ಬಸವಳೆದು ನಿರ್ವಿಣ್ಣನಾದಾಗ ಅವನಿಗೆ ಒಂದು ಒಳ್ಳೆ ಸತ್ಸಂಗ ಸಿಕ್ಕಿದ್ದಲ್ಲಿ, ಹೇಗೆ ರತ್ನಾಕರ ಅವನಿಗೆ ನಾರದರ ಸತ್ಸಂಗ, ಒಂದು ಮಹರ್ಷಿ ವಾಲ್ಮೀಕಿ, ಹೀಗೆ ಕೆಲವೊಂದು ಸಂದರ್ಭಗಳನ್ನು ನಾವು ನೋಡಿದ್ರೆ ಗೊತ್ತಾಗ್ತದೆ ನಮಗೆ ಹೇಗೆ ವಿಷಾದದಲ್ಲಿ ನಮಗೆ ಯೋಗ್ಯ ಸತ್ಸಂಗ ಅಥವಾ ಯೋಗ್ಯ ಆಧ್ಯಾತ್ಮಿಕ ಮಾರ್ಗದರ್ಶನ ತೆಗೆದುಕೊಂಡ್ರೆ ಅದು ನಮ್ಮ ಜೀವನದ ಒಂದು ಮಹತ್ತರವಾದಂತಹ ತಿರುವಾಗಬಹುದು, ಟರ್ನಿಂಗ್ ಪಾಯಿಂಟ್ ಆಗಬಹುದು. ಆದ್ದರಿಂದ ಇದಕ್ಕೆ ಅರ್ಜುನ ವಿಷಾದ ಯೋಗ. ಇದರಲ್ಲಿ ಮುಖ್ಯವಾಗಿ ಬರುವಂತಹ ವಿಷಯಗಳು, ಮೊದಲಿನ 47 ಶ್ಲೋಕಗಳಿದ್ದಾವೆ. ಮೊದಲಿನ 20 ಶ್ಲೋಕಗಳಲ್ಲಿ ಕೌರವ ಪಾಂಡವರ ಒಂದು ಸೈನ್ಯದ ಒಂದು ವಿವರಣೆ, ಯುದ್ಧದ ಸಿದ್ಧತೆಗಳು. 21ರಿಂದ 25 ತನಕ ಅರ್ಜುನ ತನ್ನ ರಥವನ್ನು 2 ಸೇನೆಗಳ ಮಧ್ಯೆ ನಿಲ್ಲಿಸಲಿಕ್ಕೆ
ಭಗವಂತನೇ ಕೇಳಿಕೊಂಡಿದ್ದು ಮತ್ತು ಭಗವಂತ ಅವನಿಗೆ ಆ ಒಂದು ಪ್ರಕಾರ ರಥವನ್ನು ನಿಲ್ಲಿಸಿದ್ದು. ನಂತರದ ಶ್ಲೋಕಗಳಲ್ಲಿ 26ರಿಂದ 47ರಲ್ಲಿ ಕ್ರಮಶಃ ಅರ್ಜುನನ ಒಂದು ರಾಗ, ಅವನ ಒಂದು ತಾದಾತ್ಮ್ಯತೆ, ಅವನ ಒಂದು ತನ್ನ ಸ್ವಜನ ಬಂಧು ಬಾಂಧವರ ಜೊತೆಯಲ್ಲಿ ಅಥವಾ ಗುರುಗಳು ಅಥವಾ ಇತರೆ ಜನರ ಸಂದರ್ಭದಲ್ಲಿ ಕೇವಲ ಊಹೆಯಿಂದ ಅವನಲ್ಲಿ ಹೇಗೆ ಒಂದು ರಾಗ, ತೀಕ್ಷ್ಣವಾದಂತಹ ಒಂದು ತಾದಾತ್ಮ್ಯತೆ, ಅದರಿಂದ ಅವನಲ್ಲಿ ಶೋಕ ನಿರ್ಮಾಣವಾಗುವಂಥದ್ದು ಮತ್ತು ಶೋಕದಿಂದ ಮುಂದೆ ಅವನು ಉದ್ವಿಗ್ನ ಮಾನಸ ಆಗ್ತಾನವನು. ಅವನು ತನ್ನ ವಿವೇಚನಾ ಶಕ್ತಿಯನ್ನು ಕಳ್ಕೊಳ್ತಾನೆ. ಹೀಗೆ ರಾಗದಿಂದ ಶೋಕದಿಂದ ಮೋಹ ಅಂದರೆ ಅವಿವೇಕದ ಒಂದು ಸಂದಿಗ್ಧತೆಯ ಒಂದು ಸ್ಥಿತಿಗೆ ಅವನು ತಲುಪ್ತಾನೆ. ನಮ್ಮ ಸಂಸಾರ ಹಾಗೇ ಇದೆ. ಸಂಸಾರದಲ್ಲಿ ಬರುವಂತಹ ಒಂದು ಶ್ರೀಮದ್ ಭಗವದ್ಗೀತೆಯ ಪೂರ್ತಿಯಾಗಿ ಭಗವಂತ ನಮ್ಗೆ ಹೇಳೋದು ಇಷ್ಟೇ, ಅವನು ರಾಗದ ಮೇಲೆ ರಾಗ ಅನ್ನುವಂಥ ಒಂದೇ ಒಂದು ವಿಷಯದ ಮೇಲೆ ಇಡೀ ಭಗವದ್ಗೀತೆ. ರಾಗವನ್ನು ಹೇಗೆ ಜಯಿಸುವುದು? ಯಾಕಂದ್ರೆ ರಾಗದಿಂದ ದ್ವೇಷ, ರಾಗದಿಂದ ದ್ವೇಷ, ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮತ್ಸರಗಳು ಮತ್ತು ಅಲ್ಲಿಂದ ಅಹಂಕಾರ, ಮಮಕಾರಗಳು. ಹೀಗೆ ಈ ಕಾಮ ಒಂದೇ ಇಡೀ ಒಂದು ಹೇಳ್ತೇನೆ ಭಗವಂತ, ಇದು ಮನುಷ್ಯನನ್ನು ನಾಶಗೊಳಿಸುವಂತಹದ್ದು. ಅದರಿಂದ ಈ ಒಂದು ರಾಗ ಅಥವಾ ಕಾಮವನ್ನು ಜಯಿಸುವುದು ಹೇಗೆ? ಇದು ನಮ್ಮ ಸಂಸಾರ ದುಃಖಕ್ಕೆ ಕಾರಣವಾಗಿದೆ. ಆದ್ದರಿಂದ ನಾವು ಇದನ್ನು ಹೇಗೆ ಜಯಿಸುವುದು ಅನ್ನೋದನ್ನು ಭಗವಂತ ಇಡೀ ಭಗವದ್ಗೀತೆ ಉದ್ದಕ್ಕೂ ಹೇಳ್ತಾ ಹೋಗ್ತಾನೆ. ಮೊದಲನೇದಾಗಿ ಈ ಮೊದಲಿನ 20 ಶ್ಲೋಕಗಳಲ್ಲಿ ಪ್ರಥಮ ಶ್ಲೋಕ ಯಾವುದು? ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುಸ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಮೇಲಿನ ಮೇಲೆ ನೋಡ್ಲಿಕ್ಕೆ ಹೋದ್ರೆ ಧರ್ಮದ ಬಯಲಾಗಿರುವಂತಹ ಈ ಒಂದು ಕುರುಕ್ಷೇತ್ರದಲ್ಲಿ ಯುದ್ಧದ ಪಿಪಾಸೆಯಿಂದ, ಯುದ್ಧದ ಇಚ್ಛೆಯಿಂದ ನೆರೆದಿರುವಂತಹ ನನ್ನ ಮಕ್ಕಳು ಮತ್ತು ಅಂದರೆ ಕೌರವರು ಮತ್ತು ಪಾಂಡವರು ಏನು ಮಾಡಿದರು ಅಂತ ಧೃತರಾಷ್ಟ್ರ ಕೇಳ್ತಾನೆ. ಇದು ಮೇಲ್ಮೇಲಿನ ಒಂದು ಅರ್ಥ ಆದರೆ ಇದರೊಳಗೆ ಒಂದು ಭಾವಾರ್ಥ ಏನಿದೆ? ಭಗವಂತ ಮೊದಲನೇ ಶ್ಲೋಕದಲ್ಲಿ ನಮಗೊಂದು ಶ್ರೇಷ್ಠವಾದಂತಹ ಒಂದು ಸಂದೇಶವನ್ನು ನೀಡ್ತಾ ಇದ್ದಾನೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಕ್ಷೇತ್ರೇ ಧರ್ಮ ಕುರು. ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಧರ್ಮವನ್ನೇ ಮಾಡು. ಯಾಕೆ ನಮ್ಗೆ ಧರ್ಮವನ್ನು ಹೇಳಲಾಯಿತು? ಯಾಕಂದ್ರೆ ನಮ್ಮ ಮನಸ್ಸಿನಲ್ಲಿಯೇ ಸಂಕಲ್ಪ ವಿಕಲ್ಪಾತ್ಮಕವಾಗಿ ಪಾಂಡವರು ಇದ್ದಾರೆ, ಕೌರವರು ಇದ್ದಾರೆ. ಆದ್ದರಿಂದ ಇವೆರಡರನ್ನು ನೀನು ಪರಿಗಣಿಸುವಾಗ, ಈ ಸಂಕಲ್ಪ ವಿಕಲ್ಪಗಳನ್ನು ಪರಿಗಣಿಸುವಾಗ, ಪಾಂಡವರು ಕೌರವರನ್ನು ಪರಿಗಣಿಸುವಾಗ ಧರ್ಮದ ಪಕ್ಷವನ್ನೇ ವಹಿಸು. ಅದನ್ನು ನಿನ್ನ ವೈಯಕ್ತಿಕ ಕಾಯ, ವಾಚ, ಮನಸ್ಸ, ನಿನ್ನ ಕೃತಿಗಳಲ್ಲಿರಬಹುದು ಅಥವಾ ಮಾತಿನಲ್ಲಿರಬಹುದು ಅಥವಾ ವಿಚಾರದಲ್ಲಿರಬಹುದು, ಸದಾಕಾಲ ಧರ್ಮವನ್ನೇ ಅನುಸರಿಸು. ಜೀವನದ ಸಕಲ ಕ್ಷೇತ್ರಗಳಲ್ಲಿ, ಸಕಲ ಆಯಾಮಗಳಲ್ಲಿ, ನಿನ್ನ ವೈಯಕ್ತಿಕ ಇರಬಹುದು, ಕೌಟುಂಬಿಕ ಇರಬಹುದು, ರಾಷ್ಟ್ರದ ಬಗ್ಗೆ ಇರಬಹುದು, ಎಲ್ಲ ಕಾಯ ವಾಚ ಮನಸ್ಸ ತ್ರಿಕರಣಪೂರ್ವಕ ಧರ್ಮವನ್ನೇ ಪರಿಪಾಲಿಸುವಂತಹ ದೊಡ್ಡ ಒಂದು ಸಂದೇಶ. ಯಾಕಂದ್ರೆ ಶ್ರೀಮದ್ ಭಗವದ್ಗೀತೆಯೇ ಧರ್ಮ ಇದೆ. ಜೀವನ ಇಡೀ ಒಂದು ಭಗವದ್ಗೀತೆಯ ತುಂಬ ಭಗವಂತ ಜೀವನ ಪದ್ಧತಿಯನ್ನು ಹೇಳ್ತಾನೆ. ಆದ್ದರಿಂದ ಇದು ಬಹಳ ಮುಖ್ಯವಾಗಿರುವಂತಹದ್ದು. ಮುಂದೆ ಏನು ಹೇಳ್ತಾನೆ? ಆ ಪ್ರಶ್ನೆ ಕೇಳಿಕೊಳ್ಳಿ. ಸಂಜಯ ಏನು ಹೇಳ್ತಾನೆ? ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಅವನು ತನ್ನ ಗುರುವಾದಂಥ ದ್ರೋಣಾಚಾರ್ಯರ ಬಳಿ ಸಾಡ್ತಾನೆ. ಅವರಿಗೆ ಪಾಂಡವರ ಪಕ್ಷದಲ್ಲಿರುವಂತಹ, ಕೌರವರ ಪಕ್ಷದಲ್ಲಿರುವಂತಹ ಅತಿರಥಿ ಮಹಾರಥಿಗಳೆಲ್ಲ ಪರಿಚಯ ಮಾಡಿಕೊಡ್ತಾನೆ. ಯುದ್ಧದ ಸಿದ್ಧತೆಗಳನ್ನು ಹೇಳ್ತಾನೆ. ಆದರೆ ಎಲ್ಲಿಯೋ ಒಂದು ಅವನಿಗೆ ಅಳಕು. ಹಾಗೆ ನೋಡ್ಲಿಕ್ಕೆ ಹೋದರೆ ಕೌರವರ ಸೈನ್ಯ ಸಂಖ್ಯೆಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ಅವ್ರದ್ದೇ ಹೆಚ್ಚು, 11 ಅಕ್ಷೋಹಿಣಿಯನ್ನು. ಆಮೇಲೆ ಭೀಷ್ಮ ಪಿತಾಮಹರಿದ್ದಾರೆ, ದ್ರೋಣಾಚಾರ್ಯರಿದ್ದಾರೆ, ಆಮೇಲೆ ಕರ್ಣ ಇದ್ದಾನೆ, ಕೃಪಾಚಾರ್ಯರಿದ್ದಾರೆ, ಅರ್ಜುನ, ದುರ್ಯೋಧನ 100 ಜನ, ಅವನ ಜಯದ್ರಥ ಬಾಬ, ಇವರೆಲ್ಲ ಇದ್ದಾರೆ. ಆದರೂ ಕೂಡ ಎಲ್ಲಿಯೋ ಅವನಿಗೊಂದು ಅಳಕು. ಯಾಕಂದ್ರೆ ತನ್ನದು ಅಧರ್ಮದ ಪಕ್ಷ,
ಅದರ ಬಗ್ಗೆ ಅವನಿಗೆ ಅರಿವಿದೆ. ಯಥೋ ಧರ್ಮಸ್ತಥೋ ಕೃಷ್ಣ, ಯಥೋ ಕೃಷ್ಣ ತತಸ್ ಜಯ. ಇದು ಬಹಳ ಮುಖ್ಯ. ಅವನಿಗೆ ಎಲ್ಲಿಯೋ ಮನಸ್ಸಲ್ಲಿ ಅಳಕಿದೆ, ಆದ್ದರಿಂದ ತಮ್ಮ ಸೈನ್ಯ ಏನಿದೆ ಅದು ಸೀಮಿತವಾಗಿದೆ, ಅವರದು ಅಪರಿಮಿತವಾಗಿದೆ ಅನ್ನುವಂಥ ಮಾತನ್ನು ಅವನು ಹೇಳ್ತಾನೆ. ಅಷ್ಟರಲ್ಲಿ ಅವನಿಗೆ ಧೈರ್ಯವನ್ನು ಕೊಡುವ ದೃಷ್ಟಿಯಿಂದಲೋ ಅನ್ನುವಂತೆ ಭೀಷ್ಮಾಚಾರ್ಯರು ಶಂಖವನ್ನು ಊದ್ತಾರೆ ಮತ್ತು ಉಳಿದವರು ಕೂಡ ಶಂಖವನ್ನು ಊದ್ತಾರೆ. ಯುದ್ಧಕ್ಕೆ ಪ್ರಾರಂಭವಾಗ್ತದೆ. 2ನೇ ಭಾಗದಲ್ಲಿ ಅರ್ಜುನ, ನಾವು 5 ವಿಷಯಗಳನ್ನು ತಿಳ್ಕೊಳ್ಳೋಣ ಈ ಒಂದು ಅಧ್ಯಾಯದಲ್ಲಿ. ಮೊದಲನೇ ವಿಷಯ ಸೈನ್ಯದ ಒಂದು ಅವಲೋಕನ. 2ನೇ ಇದರಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ಹೇಳುವುದು, ಸೇನೆಯೋರುಭಯೋರ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ. 2 ಸೇನೆಗಳ ನಡುವೆ ತನ್ನ ರಥವನ್ನು ನಿಲ್ಲಿಸು ಹೇ ಅಚ್ಯುತನೇ, ಶ್ರೀಕೃಷ್ಣನೇ. ಯಾಕಂದರೆ ನಾನು ಯಾರ್ಯಾರ ಜೊತೆಯಲ್ಲಿ ನಾನು ಯುದ್ಧ ಮಾಡಬೇಕು ಅನ್ನುವುದನ್ನು ನಾನು ನಿರ್ಣಯಿಸ್ಕೊಳ್ತೇನೆ. ಇಂಥ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿ ಕೇಳಿ ಅವನು ಆ ಸೂತ್ರಧಾರಿ, ಅವನು ಇಡೀ ಜಗತ್ತಿನ ಸೂತ್ರಧಾರಿ, ಅವನು ಮಹಾಭಾರತ ಸೂತ್ರಧಾರಿ ಕೂಡ. ಅದಕ್ಕೆ ಅವನಿಗೆ ಗೊತ್ತಿದೆ, ಅವನಿಗೆ ಒಂದು ದಿವ್ಯ ಉಪದೇಶವನ್ನು ನೀಡಬೇಕಾಗಿದೆ ಮನುಕುಲಕ್ಕೆ. ಅದಕ್ಕಾಗಿ ಅವನು ಒಂದು ಸ್ಟೇಜ್ ನಿರ್ಮಾಣ ಮಾಡ್ತಾ ಇದ್ದಾನೆ, ಅವನು ವೇದಿಕೆ ನಿರ್ಮಾಣ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಅವನು ನೇರವಾಗಿ ರಥವನ್ನು ಆಚಾರ್ಯರಾದಂತಹ ದ್ರೋಣರು ಮತ್ತು ಪಿತಾಮಹರಾದಂತಹ ಭೀಷ್ಮರ ಎದುರಿಗೆ ನಿಲ್ಲಿಸ್ತಾನೆ ಮತ್ತು ನೋಡು ಅಂತ ಹೇಳ್ತಾನೆ. ಪಶ್ಯನ್ ಕುರುನೀತಿ ಸ್ವಬಾಂಧವಾನ್, ನಿನ್ನದೇ ಬಾಂಧವರಾದಂತಹ ಕೌರವರನ್ನು ನೋಡು ಅಂತ. ಯಾಕೆ ಹೇಳ್ತಾನೆ? ಅವನಿಗೆ ನೆನಪು ಮಾಡಿಕೊಡ್ತಾನೆ, ನೀನು ಯಾರ ಜೊತೆ ಯುದ್ಧ ಮಾಡಬೇಕು ಅಂತ ಬಂದಿದ್ಯಾ, ಅವರು ನಿನ್ನ ಸ್ವಜನ ಬಾಂಧವರು, ಬಂಧುಗಳು, ನಿನ್ನ ತಂದೆ ತಾಯಂದಿರು, ನಿನ್ನ ಚಿಕ್ಕಪ್ಪ ದೊಡ್ಡಪ್ಪಂದಿರು, ನಿನ್ನ ಭಾವ ಮೈದುನರು, ಹಾಗೂ ಇವರೆಲ್ಲರೂ ಗುರುಗಳು, ಸಂಬಂಧಿಕರು ಮತ್ತು ನಿನ್ನದೇ ಮಿತ್ರರು ಕೂಡ ಅನ್ನುವಂಥ ಒಂದು ಮಾತನ್ನು ಹೇಳಿದೆ. ಯಾಕಂದರೆ ಅವನಲ್ಲಿ ಇರುವಂತಹ ಒಂದು ಮಮಕಾರ, ಅಹಂಕಾರ ಮತ್ತು ಮಮಕಾರವನ್ನು ಜಾಗೃತ ಮಾಡ್ತಾನೆ. ಸರಿ, ಭಗವಂತನ ಆ ಒಂದು ಕಪಟ ಅನ್ನುವಂಥ ಒಂದು ಶಬ್ದವನ್ನು ಯೂಸ್ ಮಾಡೋದಿಲ್ಲ. ಭಗವಂತ ಯಾವತ್ತೂ ಕಪಟವನ್ನು ಮಾಡೋದಿಲ್ಲ. ಏನಾದರೂ ಮಾಡಿದ್ರು ಕೂಡ ಅದು ಕಪಟ ಒಂದು ಶಬ್ದ ಒಂದು ಅರ್ಥ ಸರಿ ಆಗೋದಿಲ್ಲ. ಆದ್ದರಿಂದ ಭಗವಂತ ಏನು ಮಾಡಿದ್ರು ಕೂಡ ಮನುಕುಲದ ಒಳಿತಿಗಾಗಿ ಮಾಡ್ತಾನೆ. ಆದ್ದರಿಂದ ಆ ಒಂದು ಸ್ಟೇಜ್ನಲ್ಲಿ ಅರ್ಜುನನ ಅವನಿಗೆ ಆವಾಗ ರಾಗ ಜಾಗೃತ ಆಯಿತು. ರಾಗ ಅಂದರೆ ತಾದಾತ್ಮ್ಯತೆ, ಆ್ಯಡೆಡ್ ವ್ಯಾಲ್ಯೂ. ತನ್ನ ಶರೀರೇಂದ್ರಿಯ ಮನಸ್ಸಿನ ಸಂಘಾತ ಮತ್ತು ಈ ಒಂದು ಜಗತ್ತಿನಲ್ಲಿರುವ ವಸ್ತು, ವ್ಯಕ್ತಿ ಮತ್ತು ಸನ್ನಿವೇಶಗಳ ಒಂದು ಒಡನಾಟ ಏನಿದೆ, ಆ ಒಡನಾಟ ಸಂದರ್ಭದಲ್ಲಿ ಅವನಿಗಿನ ತಾದಾತ್ಮ್ಯತೆ, ಅಟ್ಯಾಚ್ಮೆಂಟ್ ಏನು ಡೆವಲಪ್ ಆಗಿದೆ, ಅದಕ್ಕೆ ನಾವು ರಾಗ ಅಂತ ಹೇಳ್ತೇವೆ. ಅದಕ್ಕೆ ಅಜ್ಞಾನದಿಂದಲೋ ಅಥವಾ ಚಾಪಲ್ಯತೆಯಿಂದಲೋ ಅವನಲ್ಲಿ ನಾವೇನು ಮಾಡ್ತೇವೆ, ಈ ಸಮಾಜದಲ್ಲಿರುವಂಥ ಅಥವಾ ಜಗತ್ತಿನಲ್ಲಿರುವಂಥ ವಸ್ತುಗಳಿಗೆ ನಾವು ಆ್ಯಡೆಡ್ ವ್ಯಾಲ್ಯೂ, ಅದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅದಕ್ಕಿಂತ ಹೆಚ್ಚಿನ ಮಹತ್ವ. ನಮ್ಮ ಹೆಂಡತಿ ಮಕ್ಕಳು ಇರ್ಬೋದು, ಗಂಡ ಇರ್ಬೋದು, ತಂದೆ ತಾಯಿ ಇರಬಹುದು, ಸಮಾಜ ಇರ್ಬೋದು, ಸಮಾಜದ ಘಟಕಗಳಿರ್ಬೋದು, ಮಕ್ಕಳಿರ್ಬೋದು, ಸಂಬಂಧಿಕರಿರ್ಬೋದು, ಅಥವಾ ಆಸ್ ಎ ಡಾಕ್ಟರ್ ಪೇಷಂಟ್ಸ್ ಇರ್ಬೋದು, ವ್ಯವಹಾರದಲ್ಲಿರುವಂತಹ ಸಂಬಂಧ ಬರುವಂತಹ ಜನರಿರ್ಬೋದು, ಅವರಿಗೆ ನಾವು ಎಷ್ಟು ಮಹತ್ವ ಕೊಡಬೇಕು ಅದಕ್ಕಿಂತ ಹೆಚ್ಚು ಮಹತ್ವ ಕೊಡ್ತೇವೆ. ಅವರ ಮೇಲೆ ಅವಲಂಬಿಸುತ್ತೇವೆ. ಅವರು ಇಲ್ಲದೇ ಆಗೋದೇ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ನಾವೇ ನಿರ್ಮಾಣ ಮಾಡ್ಕೊಳ್ತೇವೆ. ಜಗತ್ಸೃಷ್ಟಿ, ಜೀವಸೃಷ್ಟಿ. ಜಗತ್ಸೃಷ್ಟಿ ಪರಮಾತ್ಮ ಮಾಡಿದ್ದಾನೆ, ಜೀವಸೃಷ್ಟಿಯನ್ನು ನಾವು ನಿರ್ಮಾಣ ಮಾಡ್ಕೋತೇವೆ. ಆ ಜೀವಸೃಷ್ಟಿ ಜೊತೆಯಲ್ಲಿ ನಮ್ಮ ತಾದಾತ್ಮ್ಯವನ್ನು ಡೆವಲಪ್ಮೆಂಟ್ ಮಾಡಿಕೊಂಡು ಅದು ಇಲ್ಲದೆ ನನಗೆ ಆಗೋದಿಲ್ಲ ಅಂತ ಪರಿಸ್ಥಿತಿ ಬರ್ತೇವೆ. ಇದು ರಾಗ ಆಯಿತು. ಆದ್ದರಿಂದ ಹೇಗೆ ಒಬ್ಬ ವ್ಯಸನಾಧೀನ ವ್ಯಕ್ತಿ ಯಾವುದಾದ್ರೂ ಒಂದು ವ್ಯಸನಕ್ಕೆ ಒಳಗಾದಾಗ ಆ ವ್ಯಸನದಿಂದ ಮೇಲೆ ಎಷ್ಟು ಅವಲಂಬಿಸ್ತಾನಂದ್ರೆ ಆ ವ್ಯಸನಗಳು ಇಲ್ಲದೆ ಇರೋವನಿಗೆ ಆಗೋದಿಲ್ಲ. ಸರಾಯಿ ಕುಡಿಯುವವನಿಗೆ, ದಿನಾಲು ಸರಾಯಿ ಕುಡಿಯುವವನಿಗೆ ಕುಡಿದಿದ್ರೆ ಆಗೋದಿಲ್ಲ. 1-2 ದಿನ ಕುಡಿದೇ ಇದ್ರೆ ಅವನಿಗೆ ವಿಡ್ರಾಲ್ ಸಿಂಡ್ರೋಮ್ ಬರ್ತದೆ. ಯಾಕಂದರೆ ಅದು ಅವನ ಮೇಲೆ ಅಷ್ಟು ಅವಲಂಬಿಸಿದ್ದಾನೆ. ಯಾರ ಮೇಲೆ ನಾವು ಅವಲಂಬಿಸ್ತೇವೆ ಅದು ನಮ್ಮನ್ನು ಬಂಧಿಸ್ತವೆ. ದುಃಖ ಮಿಶ್ರಿತತ್ವಂ, ಅತೃಪ್ತಿಕರತ್ವಂ, ಬಂಧಕತ್ವಂ. ಇದು ಜಗತ್ತಿನಲ್ಲಿರುವಂತಹ ವಿಷಯಗಳ ಒಂದು ಇತಿಮಿತಿ. ಆದ್ದರಿಂದ ಇದಕ್ಕೆ ಒಳಪಟ್ಟಂತಹ ನಾವು ಮತ್ತು ಈ ಸಂದರ್ಭದಲ್ಲಿ ಅರ್ಜುನ ಅವನಲ್ಲಿ ಆ ಒಂದು ರಾಗ ಭುಗಿಲೆದ್ದಿತು. ತನ್ನ ಪಿತಾಮಹ, ತನ್ನ ಗುರುಗಳು, ಅತ್ಯಂತ ಪ್ರೀತಿಪಾತ್ರರಾದಂತಹ, ಯಾರ ಬಗ್ಗೆ ನನಗೆ ಅತ್ಯಂತ ಹೆಚ್ಚಿನ ಗೌರವ ಇದೆಯೋ ಅಂತಹ ಈ ವ್ಯಕ್ತಿಗಳ ಜೊತೆ ಹೋರಾಡಬೇಕೆ, ಅವರನ್ನು ಸಾಯಿಸಬೇಕೆ ನಾವು ಅನ್ನುವಂಥ ಒಂದು
ವಿಚಾರ ಮತ್ತು ಅವರು ಇಲ್ಲದೆ ಇರಬೇಕಾದ್ರೆ ಅವರನ್ನು ನಾವು ಹೊಡೆದು ಉರುಳಿಸಿದರೆ, ಅವರು ಸತ್ತು ಹೋದರೆ ಮುಂದಿನ ಒಂದು ಜಗತ್ತು ಹೇಗಿರಬಹುದು ಅವರು ಇಲ್ಲದೆ ಇರುವಂಥದ್ದು, ಅದನ್ನು ಊಹಿಸಿಯೇ ಅವನಲ್ಲಿ ಶೋಕ ನಿರ್ಮಾಣ ಆಯಿತು. ಸಹಜ ಇದೆ. ಬಹಳೊಂದ್ಸಲ ಆ ವಸ್ತುಗಳು ನಮ್ಮಿಂದ ದೂರ ಹೋದಾಗ, ಅಥವಾ ಆ ವಸ್ತು ದೂರ ಹೋಗಬಹುದು ಅನ್ನುವಂಥ ಊಹೆಯಿಂದಲೇ ನಮ್ಮ ಜಂಗಾಬಲ ಹುಡುಗಿ ಹೋಗ್ತದೆ. ನಾವು ನೋಡಿದ್ದೇವೆ ಬಹಳಷ್ಟು ಸಲ, ಕೆಲವೊಂದ್ಸಲ ಪರೀಕ್ಷೆಯಲ್ಲಿ ನಾವು ನಪಾಸ್ ಆದ್ರೆ ಅನ್ನುವಂಥ ವಿಚಾರ ಬರೋದ್ರಿಂದಲೇ ನಮ್ಗೆ ಇಷ್ಟು ಟೆನ್ಷನ್ ಬರ್ತದೆ, ಅದರಿಂದ ನಾವು ನಮ್ಮ ಪೇಪರನ್ನು ಹಾಳು ಮಾಡ್ತೇವೆ. ನಮ್ಮಲ್ಲಂತೂ ನಾವು MBBS ನಲ್ಲಿ ಇದ್ದಾಗ ನಾವು ನೋಡಿದೆವು, ಒಬ್ಬ ಹುಡುಗ, ಅವನು ಫಾರಿನ್ ಸ್ಕಾಲರ್ಶಿಪ್ ಬರ್ತಾ ಇತ್ತು ಅವನಿಗೆ. ಅವನು ಪರೀಕ್ಷೆಯ ಮುಂಚಿನ ದಿನ ಪೂರ್ತಿ ಮಾನಸಿಕವಾಗಿ ಎನ್ಸೈಟಿ, ಅವನು ಟೆನ್ಷನ್ನಲ್ಲಿ ಬಂದ್ಬಿಟ್ಟ. ಪೂರ್ತಿ ಟೆನ್ಷನ್ ಅಂದರೆ ಅವನು ಆಫ್ ಆದ ಅಂತ ಹೇಳಲಿಕ್ಕಡ್ಡಿಲ್ಲ, ಅಂದರೆ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡ್ಬಿಟ್ಟ. ಕಾರಣ ಏನು? ಅವನು ಒಂದು ವೇಳೆ ನಪಾಸ್ ಆದರೆ ಅವನಿಗೆ ಸಿಗುವಂಥ ಒಂದು ಫಾರಿನ್ ಸ್ಕಾಲರ್ಶಿಪ್ಪು ಅವನಿಗೆ ಡಿಸ್ಕಂಟಿನ್ಯೂ ಆಗ್ತಾ ಇತ್ತು. ಹೀಗೆ ನಮ್ಮದು ಯಾವುದಾದ್ರು ಒಂದು ವಸ್ತು ನಮ್ಮ ಕೈಯಿಂದ ಹೊರಟು ಹೋಗ್ಬೋದು ಅನ್ನೋ ಒಂದು ಊಹೆಯಿಂದಲೇ ನಾವು ಜಂಗಾಬಲವು ಹುಡುಗಿ ಹೋಗ್ತದೆ. ಅದೇ ಪರಿಸ್ಥಿತಿ ಅರ್ಜುನಿಗಾಯ್ತು. ಅರ್ಜುನ ಏನು ಹೇಳ್ತಾನೆ? ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ ವೇಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ. ಹೇ ಭಗವನ್, ಹೇ ಶ್ರೀಕೃಷ್ಣ ಪರಮಾತ್ಮ, ನನ್ನ ಶರೀರ ಮತ್ತು ಇಂದ್ರಿಯಗಳು ಶಿಥಿಲವಾಗ್ತಾ ಇವೆ, ಮರಗಟ್ಟಿದ್ದಾವೆ, ಬಾಯಿ ಕೂಡ ಒಣಗಿ ಹೋಗ್ತಾ ಇದೆ, ರೋಮಾಂಚನವಾಗಿ ಇಡೀ ಶರೀರ ನಡಗ್ತಾ ಇದೆ. ಗಾಂಡೀವಂ ಸಂಸತೆ ಹಸ್ತಾತ್ ತ್ಯಕ್ಚೈವ ಪರಿದಹ್ಯತೆ ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ. ನನ್ನ ಮನಸ್ಸು ಭ್ರಮಿಷ್ಠವಾಗಿದೆ. ನನ್ನ ಗಾಂಡೀವ ಧನಸ್ಸು ಅದು ಹಿಡ್ಕೊಳ್ಳೋಕ್ಕಾಗ್ತಾ ಇಲ್ಲ ನನಗೆ, ಅದು ಜಾರಿ ಬೀಳ್ತಾ ಇದೆ. ಅದನ್ನು ಹೆದೆಗೇರಿಸಿ ಬಾಣ ಬಿಡು ದೂರ ಉಳಿತು, ಮತ್ತು ನನ್ನ ಚರ್ಮವು ಉರಿತಾ ಇದೆ. ಇದು ಪ್ಯಾನಿಕ್ ಅಟ್ಯಾಕ್. ನಾವು ಇತ್ತೀಚಿನ ಒಂದು ಮೆಡಿಕಲ್ ಭಾಷೆಯಲ್ಲಿ ಅದಕ್ಕೆ ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳ್ತೇವೆ. ಅಹಿತಕರವಾದಂತಹ ಪ್ರಸಂಗದಲ್ಲಿ ತೀವ್ರವಾದಂತಹ ಒತ್ತಡ, ಮಾನಸಿಕ ಒತ್ತಡವಾದಾಗ ಕೈಕಾಲುಗಳ ಥರಥರ ಆಗಿ ಕೈಕಾಲುಗಳಲ್ಲಿ ಶಕ್ತಿ ಉಡುಗಿ ಹೋಗಿ ಅವನು ಕುಸಿತಾನೆ. ಅದಕ್ಕೆ ನಾವು ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳ್ತೇವೆ. ಅಂಥ ಒಂದು ಪರಿಸ್ಥಿತಿ ಅವನಿಗಾಯಿತು. ಇನ್ನು ಮುಂದೆ ಈ ಒಂದು ಶೋಕದಿಂದ ಅವನೇನಾಯಿತು? ಶೋಕದಿಂದ ಅವನಿಗೆ ಮೋಹ ನಿರ್ಮಾಣ ಆಯಿತು. ಮೋಹ ಅಂದ್ರೇನು? ಮನಸ್ಸಿನ ಸಂದಿಗ್ಧತೆ, ಅವಿವೇಕದ ಒಂದು ಪರಿಸ್ಥಿತಿ. ಯಾವುದು ಕರ್ತವ್ಯ ಇದೆ, ಯಾವುದು ಕರ್ತವ್ಯ ಅಲ್ಲ ಅನ್ನೋದನ್ನು ನಿರ್ಣಯಿಸಲಿಕ್ಕೆ ಆಗದೇ ಇರುವಂತಹ ಅವಿವೇಕದ ಸ್ಥಿತಿ, ಇಂಡಿಸ್ಕ್ರಿಮಿನೇಷನ್ ಅಂತ ಹೇಳ್ತೇವೆ ನಾವು. ಯಥಾರ್ಥ ಜ್ಞಾನದ ಅಭಾವ, ಅಂಥ ಒಂದು ಮೋಹದ ಸ್ಥಿತಿಗೆ ಒಳಗಾಗ್ತಾನೆ ಅವನು. ಅರ್ಜುನ ಮೋಹಕ್ಕೆ ಹೇಗೆ ಒಳಗಾಗಿದ್ದಂತ ಹೇಗೆ ಗೊತ್ತಾಗುತ್ತೆ? ಯಾಕೆ ಗೊತ್ತಂದ್ರೆ ಅವನು ಧರ್ಮ ಮತ್ತು ಅಧರ್ಮವನ್ನು ಬೇರ್ಪಡಿಸಲಾರ, ಯುದ್ಧ ಮಾಡಬೇಕೋ ಮಾಡಬಾರ್ದು ಅನ್ನೋದು ನಿರ್ಣಯಿಸಲಾರ. ಈ ಒಂದು ಸಂದರ್ಭದಲ್ಲಿ ಕರ್ತವ್ಯ ಏನು ಅನ್ನೋದನ್ನು ಅವನು ಪರಿಗಣಿಸಲಾರ. ಅದಕ್ಕಾಗಿ ಅವನು ಉದಾಹರಣೆ ನಾವೇನು ಹೇಳ್ಬೋದು? ಅವನು 13 ವರ್ಷಗಳಿಂದ ತನ್ನ ಒಂದು ಲೆಜಿಟಿಮೇಟ್ ಆಗಿ ನ್ಯಾಯಯುತವಾಗಿ ತಮಗೆ ಸಿಗಬೇಕಾಗಿರುವಂತಹ ರಾಜ್ಯವನ್ನು ಕೌರವರು ಕಸಿದುಕೊಂಡಿದ್ರಿಂದ 13 ವರ್ಷ ಅವನು ವೇಟ್ ಮಾಡ್ತಾ ಇದ್ದ ಇಂಥ ಒಂದು ಸಂದರ್ಭಕ್ಕಾಗಿ. ಏನು ಸಂದರ್ಭ? ಯುದ್ಧ ಮಾಡಿ ಆದರೂ ಆಗುವಲ್ದಕ್ಕೆ ಅದನ್ನು ನಾನು ಪಡ್ಕೊಳ್ಬೇಕು, ನಮ್ಮ ಲೆಜಿಟಿಮೇಟ್ ಪಾಲನ್ನು ಅಂತ. ಅದ್ರ ಜೊತೆಯಲ್ಲೇನೆ ದ್ರೌಪದಿ ಒಂದು ಶಪಥ, ಆಮೇಲೆ ಕುಂತಿಯ ಒಂದು ಮಾರ್ಗದರ್ಶನ, ಶ್ರೀಕೃಷ್ಣನ ಮಾರ್ಗದರ್ಶನ, ತನ್ನ ತಮ್ಮಂದಿರ ಒಂದು ಇಚ್ಛೆ, ಇವೆಲ್ಲವನ್ನು ಒಡಗೂಡಿ ಯಾವತ್ತು ನನಗೊಂದು ಸಂದರ್ಭ ಬಂದಿತ್ತು ನಾನು ಕೌರವರನ್ನು ಸದೆಬಡೆದು ನಾನು ನನ್ನ ರಾಜ್ಯವನ್ನು ಪಡಿತೇನೆ ಅನ್ನುವಂಥ ಕಾಯ್ತಾ ಇದ್ನು. ಆವಾಗ ಅಂಥ ಒಂದು ಪರಿಸ್ಥಿತಿಯಲ್ಲಿ ಅವನೇನು ಹೇಳ್ತಾನೆ? ಈ ಒಂದು ಯುದ್ಧದ ಔಚಿತ್ಯತೆಯನ್ನೇ ಅವನು ಪ್ರಶ್ನಿಸ್ತಾನೆ. ಯುದ್ಧ ಮಾಡಬೇಕು ನಿಜವಾಗ್ಲೂ ನಾನು ಇವರೆಲ್ಲರನ್ನೂ ಕೊಂದುಕೊಂಡು ಒಂದು ವೇಳೆ ಇದು ಒಂದು ರಾಜ್ಯವನ್ನು ಪಡೆಯುತ್ತಿದ್ರೆ ಈ ರಾಜ್ಯನೇ ನನಗೆ ಬೇಡ. ಕೌರವರು ನಿಶಸ್ತ್ರವಾಗಿ ನನ್ನ ರಣಾಂಗಣವನ್ನು ಬಿಟ್ಟು ಹೋಗ್ತಾ ಇರುವಂತಹ, ಅಂದ್ರೆ ರಣರಂಗದಿಂದ ನಿವೃತ್ತಿಯಾಗುತ್ತಾ ಇರುವಂತಹ, ಶಸ್ತ್ರವಿಹೀನಾಗಿರುವಂತಹ ನನ್ನನ್ನು ಅವರು ಕೊಂದರೂ ಅಡ್ಡಿಲ್ಲ, ಅದು ನನಗೆ ಶ್ರೇಯಸ್ಕರ, ಈ ರಕ್ತಸಿಕ್ತವಾದ ನನ್ನ ರಾಜ್ಯ ಬೇಡ ಅನ್ನುವಂತಹ ಒಂದು ಮಾತನ್ನು ಹೇಳಿ ಅವನು ಮಾಡ್ತಾನೆ, ಯುದ್ಧ ವಿಮುಖನಾಗ್ಲಿಕ್ಕೆ ನೋಡ್ತಾನೆ. ಹೇಳ್ತಾನೆ, ನಿಹತ್ಯರಾಧಾರ್ಥ ರಾಷ್ಟ್ರಾನ್ನ ಕಾ ಪ್ರೀತಿ ಸ್ಯಾತ್ ಜನಾರ್ದನ ಪಾಪಮೇವಾಶ್ರಯೇ ದಸ್ಮಾನ್ ಹತ್ವೈತಾನಾತತಾಯಿನಃ. ಆತತಾಯಿನಃ, ಆತತಾಯಿರು ಅಂದ್ರೆ ಯಾರು ವಿಷವಿಕ್ಕಿ ಕೊಲ್ಲಿಕ್ಕೆ ನೋಡ್ತಾ ಇದ್ದಾರೋ, ಯಾರು ಸುಟ್ಟು ಭಸ್ಮ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೋ, ಯಾರು ಶಸ್ತ್ರಗಳನ್ನು ಹಿಡಿದುಕೊಂಡು ಕೊಲ್ಲಿಕ್ಕೆ ತಯಾರಾಗಿದ್ದಾರೋ, ಯಾರು ಹಣವನ್ನು ಅಪಹರಿಸ್ತಾರೋ, ಯಾರು ಸ್ತ್ರೀಯರನ್ನು ಅಪಹರಿಸ್ತಾರೋ, ಯಾರು ಸಂಪತ್ತನ್ನು ಭೂಮಿಯನ್ನು ಅಪಹರಿಸ್ತಾರೋ,
ಅಂತಹ ವ್ಯಕ್ತಿಗಳಿಗೆ ಆತತಾಯಿಗಳು ಅಂತ ಹೇಳ್ತಾರೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಕೌರವಾದಿಗಳು ಈ 6 ತಪ್ಪನ್ನು ಮಾಡಿದ್ದಾರೆ ಪಾಂಡವರ ಮೇಲೆ. ಆದರೂ ಕೂಡ ಏನು ಹೇಳ್ತಾನೆ, ಅವರು ಆತತಾಯಿಗಳಾದರೂ ಕೂಡ ಅಂಥವ್ರನ್ನು ಕೊಂದುಕೊಂಡು ನಾವು ಯಾಕೆ ಪಾಪವನ್ನು ಹಣೆಗೆ ಹಚ್ಕೋಬೇಕು ಅಂತ ಹೇಳ್ತಾನೆ. ಯಾಕಂದ್ರೆ ನಿರ್ಣಯಿಸ್ಲಿಕ್ಕೆ ಆಗುದಿಲ್ಲ ಅವನಿಗೆ. ಅವರನ್ನು ಯಾರು ಆತತಾಯಿಗಳಿದ್ದಾರೆ ಅವ್ರಿಗೆ ಶಿಕ್ಷೆ ನೀಡಿದರೆ, ಯಾರು ಶಿಕ್ಷೆ ನೀಡ್ತಾರೆ ಅವ್ರಿಗೆ ಪಾಪ ತಗುಲುವುದಿಲ್ಲ, ಯಾಕಂದ್ರೆ ಅವರು ಶಿಕ್ಷಾರ್ಹರು. ಆದರೂ ಕೂಡ ಇಷ್ಟೆಲ್ಲ ತಪ್ಪು ಮಾಡಿ ಕೂಡ ಕೌರವರನ್ನು ನಾವು ಶಿಕ್ಷೆ ಮಾಡಿದ್ರೆ ಪಾಪ ಬರ್ಬೋದು ಅನ್ನುವಂಥ ಒಂದು ಅವಿವೇಕದ ಮಾತನ್ನು ಅವನು ಆಡ್ತಾನೆ ಮತ್ತು ಸ್ವಧರ್ಮದ ವಿಮುಖನಾಗ್ಲಿಕ್ಕೆ ನೋಡ್ತಾನೆ. ಕ್ಷತ್ರಿಯರ ಧರ್ಮ ಏನು? ಅವನು ಧರ್ಮಕ್ಕಾಗಿ ಹೋರಾಡಬೇಕು. ಧರ್ಮಕ್ಕಾಗಿ ಹೋರಾಟದಲ್ಲಿ ಅವನು ವೀರ ಸ್ವರ್ಗ ಸಿಕ್ಕಿದ್ರು ಅಡ್ಡಿಲ್ಲ, ಅವನು ರಣರಂಗದಿಂದ ಓಡಿ ಹೋಗಬಾರ್ದು. ಆದರೆ ಅದಕ್ಕೂ ಕೂಡ ತಯಾರಾಗ್ತಾನೆ. ಭಗವಂತ ಗೀತೆ ಯುದ್ಧಕ್ಕೂ ಹೇಳ್ತಾನೆ, ಸ್ವಧರ್ಮೇ ನಿಧನಂ ಶ್ರೇಯ. ಸ್ವಧರ್ಮದಿಂದ ಯಾವಾಗಲೂ ವಿಮುಖನಾಗಬಾರ್ದು. ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ. ಕ್ಷತ್ರಿಯ ಧರ್ಮವನ್ನು ಮಾಡಲೇಬೇಕು, ಅವನು ರಣರಂಗದಿಂದ ಪಲಾಯನ ಮಾಡಬಾರ್ದು ಅನ್ನುವಂಥ ಮಾತನ್ನು ಭಗವಂತ ಅವನಿಗೆ ಹೇಳ್ತಾನೆ. ಯುದ್ಧದಲ್ಲಿ ಏನೇ ಆಗಲಿ, ಅಥೋವಾ ಪ್ರಾಪ್ಸ ಸ್ವರ್ಗಂ ಜಿತ್ವಾ ಅವಭೋಕ್ಷಸ್ಯ ಮಹಿಂ, ಏನಾದರೂ ಅಡ್ಡಿಲ್ಲ, ಅದನ್ನು ಕ್ಷತ್ರಿಯನು ಸ್ವೀಕರಿಸಬೇಕು. ಆದರೆ ಇಂತಹ ಧರ್ಮವನ್ನೇ ಅರ್ಜುನ ಮರಿತಾನೆ, ವಿಮುಖನಾಗ್ತಾನೆ. ಅದರಿಂದ ಅವನು ಹೋಗ್ತಾನೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು, ಒಳ್ಳೊಳ್ಳೆ ಕಾರಣಗಳನ್ನು ನೀಡ್ತಾನೆ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಾಃ ಧರ್ಮೇ ನಷ್ಟೇ ಕುಲಂ ಕೃತ್ಸಂ ಅಧರ್ಮೋಭಿಭವತ್ಯುತಃ. ಇಲ್ಲಿ ಲಕ್ಷಾಂತರ ಜನ ಒಂದು ವೇಳೆ ಹತರಾದ್ರೆ ಏನಾಗ್ಬೋದು ಪರಿಸ್ಥಿತಿ? ಸಮಾಜದಲ್ಲಿ ಕೆಟ್ಟ ಪರಿಸ್ಥಿತಿ ಆಗ್ಬಹುದು, ಎಲ್ಲ ಕಡೆ ಅಧರ್ಮ ಆಗ್ಬಹುದು, ಆಮೇಲೆ ಕುಲಾಚಾರಗಳು, ಕುಲಧರ್ಮಗಳು ನಷ್ಟವಾಗಬಹುದು, ಕುಲಾಚಾರ ಪಾಲನೆ ಆಗದೇ ಇರಬಹುದು, ಈ ಕುಟುಂಬ ಪದ್ಧತಿ ನಶಿಸಿ ಹೋಗ್ಬೋದು. ಕುಟುಂಬ ಪದ್ಧತಿ ನಶಿಸಿ ಹೋದ್ರೆ ಮುಂದಿನ ತಳಗಡೆಯಲ್ಲಿ ಅವರಿಗೆ ಧರ್ಮದ ಬಗ್ಗೆ ಮಾರ್ಗದರ್ಶನ ಮಾಡಲಿಕ್ಕೆ ಯಾರೂ ಸಿಗಲಿಕ್ಕಿಲ್ಲ. ಅಧರ್ಮವೇ ಎಲ್ಲ ಕಡೆ ತಾಂಡವಾಡಬಹುದು, ಕುಲಸ್ತ್ರೀಯರು ದೂಷಿತರಾಗಬಹುದು, ವರ್ಣಸಂಕರಾಗಬಹುದು. ಹೀಗೆ ಅನೇಕ ಅವನು ಹೀಗೆ ಯೂಸ್ ದ ಆರ್ಗ್ಯುಮೆಂಟ್. ಬೇರೆ ಸಂದರ್ಭದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಅವನು ಹೇಳುವಂತಹ ಮಾತುಗಳು ಸರಿ ಇದ್ರೂ ಕೂಡ ಈ ಒಂದು ಸಂದರ್ಭದಲ್ಲಿ ಆಪತ್ಕಾಲದಲ್ಲಿ ಯಾವಾಗ ಧರ್ಮದ ಪರಿಪಾಲನೆ ಮಾಡಬೇಕು, ಯಾಕಂದ್ರೆ ಉಳಿದೆಲ್ಲ ಪ್ರತಿಕೂಲ ಪರಿಸ್ಥಿತಿಗಳು ಬರಬಹುದು ಹೋಗಬಹುದು, ಆದರೆ ಧರ್ಮವನ್ನು ಮಾತ್ರ ಬಿಡಬಾರದು. ಭಗವಂತ ಅದನ್ನು ಹೇಳ್ತಾನೆ. ಯಾಕಂದ್ರೆ ಧರ್ಮವನ್ನು ಬಿಟ್ಟರೆ, ಆ ಧರ್ಮದವನ್ನು ಬಿಟ್ಟಂತಹ ಪಾಪ ಮಾತ್ರ ಶಾಶ್ವತವಾಗಿ ಉಳಿದಿದೆ, ಪರಿಸ್ಥಿತಿಗಳು ಬದಲಾಗ್ತವೆ. ಆದ್ರಿಂದ ಇದು ಬಹಳ ಮುಖ್ಯವಾದಂತಹ ವಿಚಾರ ಇದೆ. ಅರ್ಜುನನು ಹೇಗೆ ಈ 3 ಸ್ಟೇಜಸ್ ರಾಗ, ಶೋಕ ಮತ್ತು ಮೋಹದಿಂದ ಹೋಗ್ತಾನೆ. ಮತ್ತು ಈ ಒಂದು ಪರಿಸ್ಥಿತಿ ಹೋಗಬೇಕಾದ್ರೆ ಈ ಒಂದು ಪರಿಸ್ಥಿತಿ ಯಾಕೆ ವರ್ಣಿಸಲಾಗಿದೆ ಇದರಲ್ಲಿ? ಸುಮ್ಮನೆ ಹೇಳಿದ್ರೆ ವ್ಯಾಸರು, ಯಾಕಂದ್ರೆ ಇದು ಪ್ರತಿಯೊಬ್ಬ ನಮ್ಮಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳು ನಾವು ನಮ್ಮ ಜೀವನದಲ್ಲಿ ಇದೇ ರೀತಿ ಹೋಗ್ತಾ ಇದ್ದೇವೆ. ನಮ್ಮ ಶರೀರೇಂದ್ರಿಯ ಮನಸ್ಸಿನ ಸಂಘಾತವನ್ನಲ್ಲಿ ಅದರಲ್ಲಿ ಅಭಿಮಾನ ತಳೆದಿದ್ದೇವೆ, ಅಹಂಕಾರ ತಳೆದಿದ್ದೇವೆ, ಮಮಕಾರ ಇಟ್ಟಿದ್ದೇವೆ. ಇದರ ಜೊತೆಯಲ್ಲಿ ಏನೇನು ವಸ್ತುಗಳು ಸಂಬಂಧಕ್ಕೆ ಬರ್ತಾ ಅದರಿಗೆ ಮಮಕಾರ, ತಾದಾತ್ಮ್ಯತೆ, ರಾಗ್, ಆ್ಯಡೆಡ್ ವ್ಯಾಲ್ಯೂ ಟು ಆಲ್ ದ ಸರೌಂಡಿಂಗ್ಸ್, ಮತ್ತು ಅತಿ ಹೆಚ್ಚು ಇನ್ನೂ ಅಷ್ಟು ನಾವು ಪರಿಗ್ರಹ ಒಟ್ಟು ಮಾಡಿಬಿಟ್ಟು ಅವೆಲ್ಲವುಗಳ ಮೇಲೆ ನಾವು ಅವಲಂಬಿತರಾಗಿದ್ದೇವೆ ನಮ್ಮ ಸುಖಕ್ಕಾಗಿ. ಯಾಕಂದ್ರೆ ನಾವು ನಮ್ಮ ಸುಖಕ್ಕಾಗಿ ಜಗತ್ತಿನಲ್ಲಿರುವಂಥ ಯಾವುದೇ ವಸ್ತು, ವ್ಯಕ್ತಿ ಮತ್ತು ಸನ್ನಿವೇಶಗಳ ಮೇಲೆ ನಾವು ಅವಲಂಬಿಸಿದ್ರೆ ಅವುಗಳು ನಮ್ಮ ಕೈಯಲ್ಲಿಲ್ಲ. ಅವು ಯಾವಾಗ ಬೇಕಾದ್ರೂ ಹೊರಟು ಹೋಗ್ಬೋದು. ಅವು ಹೊರಟು ಹೋದಾಗ ಮತ್ತು ಹೊರಟು ಹೋದರೆ ಅನ್ನುವಂಥ ಊಹೆಯಿಂದಲೇ ನಾವು ಆ ವ್ಯಕ್ತಿ ಉದ್ವಿಗ್ನ ಆಗ್ತಾನೆ, ಸ್ಟ್ರೆಸ್ ಒಳಗಾಗ್ತಾನೆ. ಆದ್ದರಿಂದ ಇದು ಬಹಳ ಮುಖ್ಯವಾಗಿರುವಂತಹ ವಿಚಾರ ಇದೆ. ನಾವೆಲ್ಲರೂ ಅದಕ್ಕೆ ಪರಮಪೂಜ್ಯ ಪರಮಾರ್ಥಾನಂದಿಯವರು ಹೇಳ್ತಾರೆ, ಇದು ಸಂಸಾರ, ರಾಗ, ಶೋಕ ಮತ್ತು ಮೋಹ ಅಂದರೆ ಸಂಸಾರ ದುಃಖ. ಈ ಸಂಸಾರ ದುಃಖವನ್ನು ನಾವೆಲ್ಲರೂ ಸಂಸಾರ ದುಃಖಕ್ಕೆ ಈಡಾಗಿದ್ದೇವೆ. ವಿ ಡೋಂಟ್ ನೋ ವಾಟ್ ವಿ ಡೋಂಟ್ ನೋ. ನಾವು ಸಂಸಾರ ದುಃಖಕ್ಕೆ ಈಡಾಗಿರೋದು ಅಥವಾ ಭವರೋಗಕ್ಕೆ ನಾವು ತುತ್ತಾಗಿರುವುದು ನಮಗೆ ಗೊತ್ತು ಕೂಡ ಇಲ್ಲ. ವಿ ಡೋಂಟ್ ನೋ. ಅದು ನನಗೆ ಗೊತ್ತಿಲ್ಲ ಅನ್ನೋದು ಅರಿವು ಕೂಡ ನಮಗಿಲ್ಲ. ಆದ್ದರಿಂದ ಇವೆಲ್ಲವೂ ನಮಗೆಲ್ಲರಿಗೂ ಪರ್ಟಿನೆಂಟ್ ಇದೆ. ಈ ಒಂದು ಅಧ್ಯಾಯದಲ್ಲಿ ಏನಿದೆ, ನಾವೇನು ದಿನನಿತ್ಯ ಕ್ಷಣೋಕ್ಷಣ ಯುದ್ಧಾಚ ಪ್ರಸಂಗ ಅಂದಂಗೆ ತುಕಾರಾಮ್ ಮಹಾರಾಜರು, ನಾವು ಪ್ರತಿನಿತ್ಯ ಈ ಒಂದು ಸಂದಿಗ್ಧದ ಪರಿಸ್ಥಿತಿ ಹೋಗ್ತಾ ಇದ್ದೇವೆ. ಅದಕ್ಕಾಗಿ ಮಾರ್ಗದರ್ಶನ ನಮಗೆ ಬೇಕು. ಅದಕ್ಕಾಗಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ ಭಗವಂತ. ಮತ್ತು ಮುಂದಿನ ಅಧ್ಯಾಯಗಳಲ್ಲಿ ನಾವು ಇದರ ಮುಂದಿನ ವಿಚಾರ, ಭಗವಂತನ ಒಂದು ಉಪದೇಶ 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ ಪ್ರಾರಂಭ ಆಗ್ತದೆ. ಅದನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಅರ್ಜುನನ
ಈ ಒಂದು ಅಧ್ಯಾಯದ ಕೊನೆಯಲ್ಲಿ ಸಂಜೆ ಹೇಳ್ತಾನೆ. ಇಷ್ಟು ಮಾಡಿಕೊಂಡು ಅವನೇನು ಪರಿಸ್ಥಿತಿ ಆಗತ್ತೆ, ಏವ ಮುಕ್ತಾರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಇಷ್ಟೆಲ್ಲ ಹೇಳಿಬಿಟ್ಟು, ಅಂದರೆ ದೊಡ್ಡ ಒಂದು ಲೆಕ್ಚರ್, ಧರ್ಮದ ಒಂದು ಬಗ್ಗೆನೇ ಲೆಕ್ಚರ್ ಹೇಳಿಬಿಟ್ಟು ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಜುನ ಇವೆಲ್ಲವನ್ನು ಹೇಳ್ತಾನೆ. ಹೇಳುವುದೆಲ್ಲ ಸರಿ ಇರಬಹುದು, ಆದರೆ ಅದು ಎಟ್ ರಾಂಗ್ ಕಾಂಟೆಕ್ಸ್ಟ್. ಯುದ್ಧದ ಒಂದು ಪರಿಸ್ಥಿತಿಯಲ್ಲಿ ಏನು ಮಾಡಬೇಕಿತ್ತು, ಏನು ಧರ್ಮ ಇದೆ ಅದು ಪರಿಪಾಲನೆ ಮಾಡಬೇಕೇ ಹೊರತು, ಧರ್ಮದಲ್ಲಿ ಎರಡು ವಿಚಾರಗಳು ಒಳ್ಳೆ ಇದ್ದಾಗ ಆ ಎರಡು ವಿಚಾರಗಳು ಯಾವುದು ಶ್ರೇಷ್ಠ ಥರ ಇದೆ ಅದನ್ನು ತಿಳ್ಕೊಂಡು ಅದನ್ನು ಮಾಡಬೇಕು. ಆ ಬಗ್ಗೆ ಭಗವಂತನ ಮಾರ್ಗದರ್ಶನವನ್ನು ನೀಡ್ತಾನೆ. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯಃ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. असतो मा सद्गमय, तमसो मा ज्योतिर्गमय, मृत्योर्मा अमृतंगमय. ओम पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ओम शांति शांति शांतिः. हरिः ओम श्री गुरुभ्यो नमः. हरिः ओम. श्रीकृष्णार्पणमस्तु.